ಹಲೋ ನನ್ನ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅಜ್ಜಿ ನಳಿನಿ. ಅಯ್ಯೋ ನನ್ನ ಮುದ್ದು ಮಕ್ಕಳೇ, ನೀವು ಬೆಂಗಳೂರಿನಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡಿರ್ತೀರ ಅಲ್ವಾ? ಆದರೆ ಗೊತ್ತಾ, ನಮ್ಮ ಬೆಂಗಳೂರಿಗೆ 1000 ವರ್ಷದ ಹಳೆಯ ಇತಿಹಾಸ ಇದೆ ಅಂದರೆ ನಂಬ್ತೀರಾ? ಇದೇ ಇತಿಹಾಸವನ್ನು ಮುದ್ದಾಗಿ ಕಾಪಾಡಿಕೊಂಡಿರುವ ಒಂದು ದೇವಾಲಯ ಇದೆ. ಅದನ್ನೇ ಬೇಗೂರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಹಳೆಯ ಕಾಲದಲ್ಲಿ ರಾಜ್ಯರು ರಾಜ್ಯ ಮಾಡ್ತಿದ್ದ ಸಮಯದಲ್ಲಿ ಚೋಳ ರಾಜರು ಈ ದೇವಸ್ಥಾನ ಕಟ್ಟಿಸಿದರು ಅಂತೆ. ಅಲ್ಲಿ ಒಂದು ದೊಡ್ಡ ಕಲ್ಲಿನ ಶಾಸನ ಇದೆ. ಅದರಲ್ಲೇ ಬೆಂಗಳೂರು ಅನ್ನೋ ಹೆಸರು ಮೊದಲ ಬಾರಿಗೆ ಹೇಳಲ್ಪಟ್ಟಿತ್ತಂತೆ. ಅಂದರೆ ನಮ್ಮ ನಗರದ ಹೆಸರು ಬಹಳ ಹಳೆಯದು ಮಕ್ಕಳೇ. ಪಂಚ ಅಂದರೆ 5, ಲಿಂಗೇಶ್ವರ ಅಂದರೆ ಶಿವನ ಲಿಂಗ. ಈ ದೇವಾಲಯದಲ್ಲಿ 5 ಶಿವಲಿಂಗಗಳಿವೆ ಅಂತ ಹೆಸರು. ಆದ್ದರಿಂದ ಇದಕ್ಕೆ ಪಂಚಲಿಂಗೇಶ್ವರ ಅಂತ ಹೆಸರು ಬಂದಿದೆ ಅಂತೆ. ಭಕ್ತರು ಇಲ್ಲಿ ಹೋಗಿ ಶಿವನಿಗೆ ನಮಸ್ಕಾರ ಮಾಡಿದರೆ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತದೆ ಅಂತ ಹೇಳ್ತಾರೆ. ದೇವಾಲಯದ ವಿಶೇಷತೆ ಏನು ಗೊತ್ತಾ? ಈ ದೇವಾಲಯ ತುಂಬ ಶಾಂತವಾಗಿರುತ್ತದೆ. ಹಳೆಯ ಕಲ್ಲಿನ ಗೋಡೆಗಳು, ಸುಂದರ ವಾಸ್ತುಶಿಲ್ಪಗಳು. ಅಷ್ಟೇ ಅಲ್ಲ, ಮಹಾಶಿವರಾತ್ರಿ ಅಂದು ಅಲ್ಲಿ ತುಂಬ ಭಕ್ತಿ ಭಾವನೆ ಇರುತ್ತದೆ. ಮಕ್ಕಳೇ, ಹಳೆಯ ಜಾಗಗಳಿಗೆ ಹೋದಾಗ ನೀವು ನಮ್ಮ ಇತಿಹಾಸವನ್ನು ನೆನಪಿಸಿಕೊಳ್ಳಬೇಕು. ಅದು ನಮ್ಮ ಹೆಮ್ಮೆ. ನನ್ನ ಚಿನ್ನದ ಮಕ್ಕಳೇ, ಒಂದು ದಿನ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಸಹೋದರ ಸಹೋದರಿಯರ ಜೊತೆ ಈ ದೇವಸ್ಥಾನಕ್ಕೆ ಹೋಗಿ ನೋಡಿ. ಇತಿಹಾಸ ಕಲಿಯುವುದು ತುಂಬ ಮುಖ್ಯ. ಅದು ನಮ್ಮ ಬೇರುಗಳನ್ನು ಗಟ್ಟಿ ಮಾಡುತ್ತದೆ. ಈ ಕತೆ ನಿಮಗೆ ಇಷ್ಟ ಆಯ್ತಾ? ಹಾಗಾದರೆ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಹಾಕಿ ನೋಡುವ. ಮತ್ತೊಂದು ಹೊಸ ಕತೆ ಜೊತೆಯೊಂದಿಗೆ ನಾನು ಭೇಟಿಯಾಗ್ತೀನಿ. ಈ ನಿಮ್ಮ ಪ್ರೀತಿಯ ಅಜ್ಜಿಯಿಂದ ನಮಸ್ಕಾರ. ಮತ್ತಷ್ಟು ಕುತೂಹಲಕಾರಿ ಕತೆಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೊಡೆಯೋದನ್ನು ಮರಿಬೇಡಿ.